ಅಗ್ರ ಪೋಷಕ ರಾಷ್ಟ್ರ ಪಾಕಿಸ್ತಾನಕ್ಕೆ ನಿದ್ದೆ ಹೋಗಿ ಸುಮಾರು ಟೈಮ್ ಆಗಿ ಹೋಗಿದೆ. ಕಾರಣ ಭಾರತದ ಸೈಲೆನ್ಸು, ನಿಗೂಢ ಹೆಜ್ಜೆ. ಈಗ ಭಾರತ ತನ್ನ ಶಕ್ತಿ ಪ್ರದರ್ಶನವನ್ನು ಒಂದೊಂದು ರೀತಿಯಲ್ಲಿ ಮಾಡ್ತಾ ಇದೆ. ನಿಮಗೆಲ್ಲ ಗೊತ್ತು, ನಮ್ಮ ಹತ್ರ S-400 ಇದೆ ಅಂತ. S-400 ಕ್ಷಿಪಣಿ ಏನಂದರೆ ವಾಯು ಮಾರ್ಗದಲ್ಲೇ ಡಿಟೆಕ್ಟ್ ಮಾಡೋದು, ಟೆಸ್ಟ್ ಮಾಡೋದು, ಟ್ರ್ಯಾಕ್ ಮಾಡೋದು, ಡಿಸ್ಟ್ರಾಯ್ ಮಾಡೋದು. ಈಗ ಇದೇ ರಕ್ಷಣಾ ಕ್ಷೇತ್ರಕ್ಕೆ ಮತ್ತೊಂದು ಬಾಹುಬಲಿಯ ಆಗಮನ. ಆಗಸದಿಂದ ದೇಶದ ಮೇಲೆ ಕಣ್ಗಾವಲು ವ್ಯವಸ್ಥೆ ಸುಭೀಕ್ಷವಾಗಿ ಮಾಡಬಹುದು ಅನ್ನೋದನ್ನ ತೋರಿಸ್ಕೊಟ್ಟಿದೆ. DRDOದ ಏರ್ಶಿಪ್ ಯಶಸ್ವಿ ಪ್ರಯೋಗ ಅನ್ನೋದು ಗೊತ್ತಾಗ್ತಾ ಇದೆ. 17 ಕಿಲೋಮೀಟರ್ ಎತ್ತರಕ್ಕೆ ವಾಯುನೌಕೆ ಮೊದಲ ಹಾರಾಟವನ್ನು ನಡೆಸಿದೆ. ಸ್ಪೆಷಾಲಿಟಿ ಏನಪ್ಪಾ ಅಂತಂದ್ರೆ, ಭೂಮಿ ಅಂದ್ರ ನಮ್ಮ ಭೂಭಾಗವನ್ನ ವೀಕ್ಷಣೆ ಮಾಡ್ಬೋದು ಇಲ್ಲಿಂದಲೇ. ಆಮೇಲೆ ಗುಪ್ತಚರ ರೀತಿಯಲ್ಲೂ ಕೂಡ ಕೆಲಸ ಮಾಡ್ಬೋದು. ಅಂದರೆ ಶತ್ರುಗಳ ರೆಡಾರ್ಗೆ ನಾವು ಸಿಗದಂತೆ ನೋಡಿಕೊಂಡು ನಮ್ಮದು ನಿರ್ದಿಷ್ಟ ಟಾರ್ಗೆಟ್ ಏನಿದೆ ಅದನ್ನು ಏಮ್ ಮಾಡ್ಕೊಂಡು ಅದನ್ನು ಡಿಸ್ಟ್ರಾಯ್ ಮಾಡ್ಬೋದು ಅಂತ. ಸ್ಪೆಸಿಫಿಕಲಿ S-400ನ ನಾವು ಹೆಂಗೆ ನೋಡ್ತಾ ಇದ್ವಿ, ಹೆಂಗೆ ಉಪಯೋಗಿಸ್ಕೊಳ್ತಾ ಇದ್ರಿ, ಅದೇ ರೀತಿಯಲ್ಲಿ ಮತ್ತೊಂದು ಮೈಲಿಗಲನ್ನು ಸದ್ಯಕ್ಕೆ ಸಾಧಿಸಲಾಗಿದೆ ಅನ್ನೋದ್ರ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಇದು ಮತ್ತೆ ಪಾಕಿಸ್ತಾನಕ್ಕೂ ನಡುಕ ಹೆಚ್ಚಳ ಮಾಡ್ತಾ ಇದೆ. ಒಂದೊಂದೇ ಬಾಹುಬಲಿಗಳನ್ನು ನಾವು ತೋರಿಸ್ತಾ ಇದ್ದೀವಿ. ನಿಮ್ಮ ಹತ್ರ 1-2 ಇಟ್ಕೊಂಡು ನೀವು ಇಷ್ಟು ಆಟ ಆಡ್ತಾ ಇದ್ದೀರಾ. ಬಟ್ ನಮ್ಮ ಹತ್ರ INS ವಿಕ್ರಾಂತ್ ಇದೆ. ಈ ಕಡೆಗೆ ನೌಕಾಪಡೆಗೆ ಸಂಬಂಧಪಟ್ಟಂತೆ ಬರೋದಾದರೆ ಏರ್ಕ್ರಾಫ್ಟ್ಗಳಿಗೆ ಸಂಬಂಧಪಟ್ಟಂತೆ ರಫೇಲ್ಗಿಂತ ದೊಡ್ಡ ಫೈಟರ್ ಜೆಟ್ ವಿಮಾನ ಬೇಕಾಗಿಲ್ಲ. ಇನ್ನು ಕ್ಷಿಪಣಿಗಳ ವಿಚಾರದಲ್ಲಿ ಕೂಡ ನಾವೇನು ಹಿಂದೆ ಬಿದ್ದಿಲ್ಲ. ಏರ್ಶಿಪ್ಗಳ ವಿಚಾರದಲ್ಲೂ ಕೂಡ ನಾವು ಹಿಂದೆ ಬಿದ್ದಿಲ್ಲ. ಅಡ್ವಾನ್ಸ್ಡ್ ರಾಷ್ಟ್ರಗಳ ಹತ್ರ ಏರ್ಶಿಪ್ಗಳು ಇದ್ದಾವೆ. ಸೊ ಇದನ್ನು ನಾವೇ ಡೆವಲಪ್ ಮಾಡಿರೋದು ಮತ್ತು ಈ ಎಕ್ಸ್ಪೆರಿಮೆಂಟ್ ಕೂಡ ಯಶಸ್ವಿಯಾಗಿದೆ. ಸೇನಾ ಸಾಮರ್ಥ್ಯಕ್ಕೆ ಮತ್ತೊಂದು ಬಲ ಸಿಕ್ಕಂತಾಗ್ತಾ ಇದೆ. ಈ ಮೂಲಕ ಶತ್ರುಗಳನ್ನು ಹುಡುಕಿ ಹೊಡೆಯೋದಕ್ಕೆ ಇದು ಸಹಕಾರಿ. ನಾನು ಹೇಳಿದಲ್ಲ, ಡಿಟೆಕ್ಟ್ ಮಾಡುತ್ತೆ. ಆಮೇಲೆ ಯೂಶಲಿ ರಡಾರ್ಗಳಿರ್ತವೆ. ಆ ರಡಾರನ್ನು ಭೇದಿಸಿ ಡಿಟೆಕ್ಟ್ ಮಾಡಿ ಡಿಸ್ಟ್ರಾಯ್ ಮಾಡೋದಿದೆಯಲ್ಲ, ಅದೇ ಒಂದು ಕ್ಷಿಪಣಿ ಅಥವಾ ಒಂದು ವೆಪನ್ನ ದೊಡ್ಡ ಅಡ್ವಾಂಟೇಜ್.